ಸಂಸಾರ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾದ ಸುದಿನ ಇವತ್ತು ನಮ್ಮ ಆಡಳಿತ ಮಂಡಳಿ ಹಮ್ಮಿಕೊಂಡು ಅವರಿಗೆ ಬೀಳ್ಕೊಡುಗೆ ಮತ್ತು ಪದವಿ ಪ್ರಮಾಣ ಪತ್ರ ಕೊಟ್ಟು ಗೌರವಿಸ್ತಕ್ಕಂಥ ಒಂದು ಸುದಿನ ಇವತ್ತು ನಮ್ಮ ಪಾಲಿಗೆ ಬಂದಂಥ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೂ ನಮ್ಮ ಶಾಂತಕುಮಾರ್ ಅವರು ಧನರಾಜ್ ಅವರೆಲ್ಲ ನಮ್ಮನ್ನು ಗುರುತಿಸಿ ಇವತ್ತು ದಿವಸ ನಮಗೇನು ತಿಳಿದಿದೆ ಒಂದು 4 ಮಾತನ್ನ ಹೇಳೋಣ ಅಂತ ಕರೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ನನ್ನ ಸಹೋದರರಾದ ಅಮರನಾರಾಯಣ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸ್ನೇಹಿತರಾದ ಅಶ್ವಥ್ ನಾರಾಯಣ ರೆಡ್ಡಿ ಅವರೇ, 10 ವರ್ಷ ನ್ಯಾಯಾಧೀಶನಾಗಿ 25 ವರ್ಷ, ನಂತರ BBMPಯಲ್ಲಿ ಕಾನೂನು ಅಧಿಕಾರಿಯಾಗಿ 4 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದೇನೆ. ನಮ್ದು ಏನಿದ್ರು ಭಾಷಣ ಮಾಡೋ ಕೆಲಸ ಅಲ್ಲ, ಕೇಳೋ ಕೆಲಸ ಮಾಡಿದ್ಮೇಲೆ ತೀರ್ಮಾನ ಕೊಡೋ ಕೆಲಸ. ನಮ್ಮ ನರೇಶ್ ರಾಜ್ ಅವರು ಈಗಾಗಲೇ ಎಲ್ಲ ಕವರ್ ಮಾಡಿ ಹೇಳಿದ್ದಾರೆ. ನಮ್ಮದೊಂದು ಗಾದೆ ಇದೆ, ಎಮ್ಮೆನ ನೀರಿಗೆ ಬಿಡಬಾರ್ದು, ಲೆಕ್ಚರರ್ನ ಪಾಠಕ್ಕೆ ಬಿಡಬಾರ್ದು. ಲೆಕ್ಚರರ್ ಯಾವಾಗ ನೋಡಿ ಅವ್ರು ವಾಚ್ ಕಟ್ತಾ ಹೋದ್ರು 1 ಗಂಟೆ ಅವ್ರು ವಾಚ್ ನೋಡಿದ್ರೆ 1 ಗಂಟೆ ಪಾಠ ಮಾಡೋರು, ವಾಚ್ ಟೈಮ್ ನೋಡಲ್ಲ. ಈಗ ಬೆಲ್ ಹೊಡಿತಾ ಕೈ ಬರುವವರಿಗೆ ಜಾಸ್ತಿ. ನಾನು ಪ್ರಮುಖವಾಗಿ ಈ ಕಾಲೇಜಿನ ಇತಿಹಾಸ ತಿಳ್ಕೊಂಡಾಗ ನಾವು ಸಾಮಾನ್ಯವಾಗಿ ಇಲ್ಲಿ ಓಡಾಡುವಾಗ ಮೊದಲು ಪ್ರೌಢಶಾಲೆ ಇತ್ತು, ನಂತರ PUC ಆಯಿತು, ನಂತರ ಈಗ ಫಸ್ಟ್ ಗ್ರೇಡ್ ಕಾಲೇಜ್ ಆಗಿದೆ. ನಾನು ಕಾರ್ಯಕಾರಿ ಮಂಡಳಿ ಸದಸ್ಯರಲ್ಲಿ ಅಥವಾ ಪ್ರಮುಖರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾನು ಲಾ ಪ್ರೊಫೆಷನಲ್ ಆಗಿರೋದ್ರಿಂದ ಈ 67 ಜನ ನಾನು ನೋಡ್ತಾ ಇದ್ದಾರೆ ನನ್ನ ಮುಂದೆ, ಎಲ್ಲರೂ ಲಾಯರ್ಗಳು, ಜಡ್ಜಸ್ಸೇ ಕಾಣ್ತಾರೆ. ಇಲ್ಲಿ ಲಾ ಕಾಲೇಜ್ ಯಾಕೆ ಮಾಡಬಾರ್ದು? ನಿಮ್ಮ ಯೂನಿಫಾರ್ಮ್ ಎಲ್ಲರೂ ಕಪ್ಪಿದೆ, ಕಪ್ಪು ಮೀನ್ಸ್ ಲಾಯರ್ಗಳು. ಆದರೆ ಆ ಮೇಲೇನು ಪಟ್ಟಿದ್ದಾರೆ ಅದನ್ನು ಬಿಳಿ ಪಟ್ಟಿದ್ದಾರೆ, ಚೆನ್ನಾಗಿತ್ತು. ಅದಕ್ಕೂ ನನಗೆ ಮೊದಲೇನಾದರೂ ನಾನು ತಿಳಿಸಿದ್ರೆ ನಾನು ಅದನ್ನು ಪ್ರಪೋಸಲ್ ಮಾಡ್ತಾ ಇದ್ದೆ. ಇಲ್ಲಿ ಎಲ್ಲರೂ ವಕೀಲರಿಗೆ ಸಂಬಂಧಪಟ್ಟಂಗಿದೆ, ಆದರೆ ಡಿಗ್ರಿಗೆ ತಗೊಳ್ಳೋದಕ್ಕೆ ಏನೋ ಯೂನಿಫಾರ್ಮ್ ಇದೆ, ಅದು ಸರಿ ಇದೆ. ಎರಡನೇದಾಗಿ ನಾವು ಈ ಸಂದರ್ಭದಲ್ಲಿ ಈ ಒಂದು ಫೌಂಡೇಶನ್ ಮಾಡೋದಕ್ಕೆ ವೆಂಕಟಸ್ವಾಮಿ ರೆಡ್ಡಿ ಅವರು ಇರ್ಬೋದು, ಅವರ ತಂದೆಯವರು ಮುನ್ರೆಡ್ಡಿ ಅವರು ಇರ್ಬೋದು, ಅವರು 2 ಎಕರೆ ಜಮೀನಲ್ಲಿ ಕೊಡಿಸಿ ಅದರ ಜೊತೆಗೆ ನಮ್ಮ ಧನರಾಜ್ ಅವರ ಫಾದರು, ನಮ್ಮ ಸುರೇಶ್ ಅವರ ಫಾದರು ಇವರೆಲ್ಲ ದಾನ ಕಲೆಕ್ಟ್ ಮಾಡಿ ಈ ಒಂದು ಸಂಸ್ಥೆನ ಕಟ್ಟಿ ಇದೊಂದು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಕ್ಕೆ ಕಾರಣವಾಗಿರುವಾಗ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ವಿದ್ಯಾದಾನಕ್ಕಿಂತ ಯಾವುದೇ ದಾನ ಮಹತ್ವ ಪಡೆಯೋದಿಲ್ಲ. ಅನ್ನದಾನ, ವಿದ್ಯಾದಾನ 2 ಪ್ರಮುಖವಾದ ದಾನಗಳು. ನಾವು ಸಾಕಷ್ಟು ಕಡೆ ನಾವು ರಿಟೈರ್ಡ್ ಆದಾಗಲೂ ನಮ್ಮನ್ನೆಲ್ಲ ಕರೀತಾ ಇರ್ತಾರೆ. ನಮ್ಮ ಶಾಂತಕುಮಾರ್ ಅವ್ರ ಮನೆ ನಾವಿಲ್ಲಿ ಮುತ್ಕೂರಲ್ಲಿ ಸ್ಕೂಲ್ಗೆ ಹೋಗಿದ್ವು, ಐಲ್ಯಾಂಡ್ ಸ್ಕೂಲ್ಗಳಲ್ಲಿ ಯೂನಿಯನ್ ಡೇ ಅದಕ್ಕೆ ಹೋಗ್ತಾ ಇರ್ತೀವಿ. ಎಜುಕೇಷನಲ್ಲಿ ತುಂಬ ಡೆವಲಪ್ ಆಗ್ತಾ ಇದೆ.
ಅದೇ ರೀತಿ ನಮ್ಮ ಹುಡುಗರು ಸಹ ತುಂಬ ಬುದ್ಧಿವಂತರಾಗ್ತಾ ಇದ್ದಾರೆ. ಅದರ ಜೊತೆಗೆ ಈ ಮೊಬೈಲು ಅವು ಇವು ಅವುಗಳಿಂದ ಸ್ವಲ್ಪ ಅವರು ಕೆಟ್ಟು ಹೋಗೋರು ಇರ್ತಾರೆ. ನೀವು ಜನರಲ್ ಆಗಿ ನೋಡ್ತಾ ಇರ್ಬೋದು, ಒಂದು ಮಗು PUC ಪಾಸ್ ಆಗಿಲ್ಲ, ಎಲ್ಲಿ ನೀಟಲ್ಲಿ ಫೇಲ್ ಆಯಿತು ಅಂತ ಸುಸೈಡ್ ಮಾಡಿಕೊಂಡ್ರು, ಅಥವಾ ನೀಟ್ ಪೋಸ್ಟ್ಪೋನ್ ಆಯಿತು ಅಂತ ಸುಸೈಡ್ ಮಾಡಿಕೊಂಡ್ರು. ಇಂಥವನ್ನ ಎಲ್ಲ 1% ಇರ್ತದೆ. ಅದರ 99 ಭಾಗ ಇವತ್ತು ದಿವಸ ಒಳ್ಳೆ ವಿದ್ಯಾಭ್ಯಾಸ ಬರೋರ. ನಮ್ಮ ಕಾಲದಲ್ಲಿ 35% ಬಂದಿದ್ದರೆ ನಾವು ಪಾಸು, ನೆಕ್ಸ್ಟ್ ನಮಗೆ ಸೀಟ್ ಸಿಕ್ಕೋದು. ಆದರೆ ಈಗ ನಾವು ಅಪ್ಲಿಕೇಶನ್ ಹಾಕೋದು 90% ಇದ್ದರೆ ಅಪ್ಲಿಕೇಶನ್, 90% ಕೆಳಗಡೆ ಇದ್ದರೆ ಅಪ್ಲಿಕೇಶನ್ ಕಂಪ್ಯೂಟ್ರೆ ಅದು ಅಕ್ಸೆಪ್ಟ್ ಮಾಡೋಲ್ಲ. ಅಂಥ ಕಾಲ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಅದರ ಜೊತೆ ನಾವು ಓಡಬೇಕಾಗುತ್ತೆ. ಅದು ತಕ್ಕಾಗೆ ಯಾರು ಬುದ್ಧಿವಂತರಾಗ್ತಾರೋ, ಯಾರು ಎಜುಕೇಷನ್ ಪಡೆದಿರ್ತಾರೋ, ನಿಮಗೆ ಯಾವುದೇ ಕಾಲಕ್ಕೂ ಅದು ಮೋಸ ಮಾಡಲ್ಲ. ನೀವು ಎಷ್ಟೇ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ಬಿಸ್ನೆಸ್ ಮಾಡ್ಬೋದು, ಅದು ಲಾಸ್ ಮಾಡ್ಕೋಬೋದು, ಅಥವಾ ಕಳ್ತನ ಆಗ್ಬೋದು. ಆದರೆ ಓದಿರೋ ವಿದ್ಯೆ ಮಾತ್ರ ಯಾರೂ ನಿಮ್ಮಿಂದ ಕಲಿಸೋಕ್ಕಾಗಲ್ಲ. ಅದರಲ್ಲೂ ಇತ್ತೀಚೆಗಂತೂ ಟಾಪರ್ಸ್ ಹೆಣ್ಮಕ್ಳು ಹೆಚ್ಚಿಗೆ ಇರ್ತಾರೆ. ಹಾಗಾಗಿ ಹೆಣ್ಮಕ್ಳು ಕಾನ್ಸಂಟ್ರೇಷನ್ ಎಜುಕೇಷನ್ ಕಡೆ ಜಾಸ್ತಿ ಕೊಡ್ತಾರೆ ಅಂತ ಆಗಂತೇಳಿ ಗಂಡು ಹುಡುಗರು ಕಾನ್ಸಂಟ್ರೇಷನ್ ಇಲ್ಲ ಅಂತಲ್ಲ, ಅವರು ಜೊತೆಗೆ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ನರೇಶರಾಜ್ ಅವರು ಸಾಕಷ್ಟು ನಿಮಗೆ ಇದುವರೆಗೆ ನೋಡ್ತಿರೋದರಿಂದ ನಾವು ಏನು ನಾನು ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬರೋ ವರ್ಷಕ್ಕೆ ಕಾನೂನು ವಿಭಾಗ ತೆಗಿಬೇಕು. ಅದಕ್ಕೆ ನನ್ನ ಕಡೆ ಏನಾದರೂ ಸಹಾಯ ಬೇಕಾದರೆ ನಾನು ಮ್ಯಾನೇಜ್ಮೆಂಟ್ಗೆ ಅದ್ರ ಜೊತೆಗೆ ಓಡಾಡ್ತಿದ್ದೆ. ಇಲ್ಲಿ ಕಾನೂನು ಕಾಲೇಜ್ ಆಗಲಿ. ಯಾಕಂದರೆ ಈ ತಾಲೂಕಲ್ಲಿ ಮೊದಲಿಗೆ ಹೈಕೋರ್ಟ್ ಜಡ್ಜ್ ಆಗಿದ್ದವರಾದ ನಮ್ಮ ಎಲ್ ಶ್ರೀನಿವಾಸ ರೆಡ್ಡಿ ಅವರು, ಅವರು ಇದೇ ಊರವರು. ಎರಡನೇದು ತಾಲೂಕಲ್ಲಿ ಜಡ್ಜ್ ಆದವನಂದರೆ ನಾನು. ಈಗ ಸಾಕಷ್ಟು ಒಂದು 5-6 ಜನ ಜಡ್ಜಸ್ ಆಗಿದ್ದಾರೆ. ಲಾಯರ್ಗಳಂತೂ ಮನೆಗೆ 2-3 ಇದ್ದಾರೆ. ಯಾಕೆ ಈಗ ನಾನು ಹೇಳೋದಾದರೆ ಇಲ್ಲಿ ನಮ್ಮ ಸೆಕ್ರೆಟರಿ ಮಗನೂ ಲಾಯರ್, ನಮ್ಮ ಮನೆ ಮಗನೂ ಲಾಯರೇ, ಸಾಕಷ್ಟು ಸ್ಟೇಜ್ ಮೇಲಿರೋರು ಸಾಕಷ್ಟು ಮಕ್ಕಳು ಲಾಯರ್ಗಳೇ. ಹಾಗಂತೇಳಿ ಕೆಲಸ ಕಡಿಮೆ ಇದೆ ಅಂತ ಮಾಡೋದರಲ್ಲಿ ಏನಾದ್ರು ಅವಶ್ಯಕತೆ ಇದ್ದರೆ ಶಾಂತಕುಮಾರ್ಗಾಗ್ಬೋದು ಅಥವಾ ಧನರಾಜ್ ಅವ್ರಿಗೆ ಯಾರಿಗಾದರೂ ಹೇಳಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ತೊಡಗಿಸ್ಕೊಡೋದರಲ್ಲಿ ನಾನು ನಿರತರಾಗ್ತೀನಿ ಅಂತ ಹೇಳ್ತಾ, ಎಲ್ಲ ಪದವಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಎಲ್ಲ ಬಂದಿದ್ದೀರ. ಈ ಮುಂದೆ ಬಂದು ಪದವಿ ಪಡೆದಿದ್ದೀರ. ನಾನು ಒಬ್ಬ ಕೂಲಿ ಕಾರ್ಮಿಕನ ಮಗನಾಗಿ ಬಂದಿದ್ದೀನಿ. ನೀವಾದರೂ ಈಗ ಸ್ಟ್ಯಾಂಡರ್ಡ್ ಆಗಿ ಡ್ರೆಸ್ಗಳು ಹಾಕಿದ್ದೀರ. ನಾನು 7ನೇ ತರಗತಿವರೆಗೂ ಒಂದೇ ಅಧಿಕಾರು, ಒಂದೇ ಶರ್ಟು. 8ರಿಂದ SSLC 5 ಕಿಲೋಮೀಟ್ರ್ ವಾಕಿಂಗ್ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕಾಗಿತ್ತು. ಒಂದು ಸಂತೆ ಬ್ಯಾಗ್ ಅಂದರೆ ನಿಮ್ಗೆ ಗೊತ್ತು, ಆ ಬ್ಯಾಗಲ್ಲಿ ಎಲ್ಲ ಪುಸ್ತಕನೂ ತಗೊಂಡು ಹೋಗ್ಬೋದು. ಅಂದರೆ ನಮಗೆ ಇಂಥ ದಿವಸದಿಂದ ತರಬೇಕಂತ ಇರಲಿಲ್ಲ. ನಾವು ಬೆಳಗ್ಗೆ ಊಟ ಮಾಡ್ಕೊಂಡು ಹೋದರೆ ರಾತ್ರಿ ಹೊತ್ತು ಸಂಗತಿ ತಿನ್ನಬೇಕಾಗಿತ್ತು. ಹಂಗೆ ನಾವು ಓದ್ದವರು. ಈಗೆಲ್ಲ ನಿಮಗೆ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ನಿಮಗೆ ಬೆಳಗ್ಗೆ ತಿಂಡಿ ಇಡ್ಲಿ ಅಂದರೆ ನಾನು ಅದು ಇಡ್ಲಿನ ತಿನ್ನಲ್ಲ, ದೋಸೆ ಅಂತೀರ. ನಮ್ಗೆ ಆ ಥರ ಇರಲಿಲ್ಲ ಅವಾಗ ನಾವು ಓದೋವಾಗ ಬರಗಾಲ ಇತ್ತು, ಜೋಳದಿತ್ತು. ಜೋಳದ ಅಂದರೆ ಮುಸ್ಕಿನ ಜೋಳ. ಆಮೇಲೆ ಎಲ್ಲ ಹೊಲಗಳಲ್ಲೇ ನಿಮಗೆ ಈಗ ಆ ತೊಂದರೆ ಏನೂ ಇಲ್ಲ. ನಿಮಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ರೆ ಟೈಮಿಲ್ಲ, ನಮ್ಗೆ ಬೇಡ ಅಂತ ಹೋಗೋರು ಇದ್ದೀರ. ಇದು ಎಲ್ಲ ಅನುಕೂಲ ಇದೆ. ನಾವು 35 ತೆಗಿಬೇಕಂದ್ರೆ ಕಷ್ಟ ಇತ್ತು, ನಿಮ್ಗೆ 95 ತೆಗಿಯೋದಕ್ಕೆ ಯಾವ ಕಷ್ಟನೂ ಇಲ್ಲ. ನೀವು ಎಲ್ಲ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಎಲ್ಲ ಮುಂದೆ ಬಂದಿದ್ದೀರ. ಇನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ.
ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆ ಪೇಪರಲ್ಲಿ ಟಾಪರ್ ಅಂತ 10 ಜನದಲ್ಲಿ ಒಬ್ಬರು 600ಕ್ಕೆ 600 ತೆಗೆದ್ರು ಅನ್ನೋ ಒಂದು ಸಂದೇಶ ಬರಲಿ ಅಥವಾ ಅಡ್ಜಸ್ಟ್ ಆಗಲಿ ಅಂತ ಆಶಿಸ್ತಾ ನನಗೆ ಈ ಒಂದು ಕಾಲಾವಕಾಶ ಕೊಟ್ಟು 2 ಮಾತುಗಳು ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಸಹಕಾರ ಕೊಟ್ಟಿದ್ದೀರ ಹಾಗೂ ನಮ್ಮನ್ನು ಈ ಸ್ಥಳಕ್ಕೆ ಕರೆಸಿ ನಿಮ್ಮ ಮುಂದೆ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ನ್ಯಾಯಾಧೀಶರಾದ ಸೀನಪ್ಪ ಅವರು ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿದ್ದಕ್ಕೆ ನ್ಯಾಯಾಧೀಶರಾಗಿ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡ್ರು. ಈಗಾಗಲೇ ಇತ್ತೀಚಿನ ದಿನಗಳಲ್ಲೇ ನಮ್ಮ ಶಾಂತಕುಮಾರ್ ಅವರು, ಸುರೇಶ್ ಅವರು ನಾವಿದ್ದಾಗ ನೆನಪಿಸಿದ್ರು. ಶಾಂತಕುಮಾರ್ ಅವರು ಯಡಿಯೂರಪ್ಪನವರು ಯಾವುದೋ ಒಂದು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ಒಂದು ಕೇಸಲ್ಲಿ ನಮ್ಮ ಜಡ್ಜ್ ಸಾಹೇಬರು ನ್ಯಾಯಾಧೀಶ ವೃತ್ತಿ ಅವ್ರು ಬೆಳಿಬೇಕು, ಅವರು ಆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ವಿದ್ಯಾಭ್ಯಾಸದ ಕಡೆ ನಿಮ್ಮ ತಾಯಿ ತಂದೆ ಪೋಷಕರು ಏನು ಹೇಳಿದಾರೋ ಅದನ್ನು ಗಮನ ಹರಿಸಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ನಮ್ಮ ನ್ಯಾಯಾಧೀಶರಾದ ಸೀನಪ್ಪ ಅವರು ಇವಾಗ ಏನು ಹಿತನೋಚನೆ ಸ್ವಲ್ಪ ತಿಳ್ಕೊಂಡಾಗ 1968ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಕೇವಲ 6 ರೂಮ್ಗಳಲ್ಲಿ ಪ್ರಾರಂಭವಾದಂಥ ಶಿಕ್ಷಣ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಈ ಡಿಗ್ರಿ ಮಟ್ಟಕ್ಕೆ ಬೆಳೆದಿದೆ. ಅಂಥ ಕಾಲೇಜಿನಲ್ಲಿ ನಾವು ವ್ಯಾಸಂಗ ಮಾಡಿ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ಗಳು ತೆಗೆದುಕೊಂಡು ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಸಾಧನೆ ಈ ಶಾಲೆಯ ಒಂದು ಕೊಡುಗೆ ಅಂತೂ ಮರೆಯೋಕ್ಕಾಗದ ವಿಚಾರ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಟಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಎಲ್ಲನೂ 600 ಬರಬೇಕು. ಅದಕ್ಕಿಂತ ಕಡಿಮೆ ಬಂತು ಅಂದರೆ ಏನೋ ಇದು ಅವರ ಶಿಕ್ಷಣ ಸಂಸ್ಥೆಗೆ ಏನೋ ಒಂದು ಅವಮಾನ ಲೆಕ್ಕದಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆ ನಿಮ್ಮೆಲ್ಲರಿಗೂ ವಿದ್ಯಾಭ್ಯಾಸಕ್ಕೆ ನಿಮ್ಮ ಜೀವನಕ್ಕೆ ಒಂದು ಸುಖಕರವಾದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆಯಲ್ಲ, ಈ ಸಂಸ್ಥೆಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ನೀವು ಇಲ್ಲಿಂದ ಇಷ್ಟು ಸುಮಾರು 7-8 ವರ್ಷ ಅಥವಾ 10 ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಇವತ್ತು ನೀವೆಲ್ಲ ಒಟ್ಟಿಗೆ ಡಿಗ್ರಿ ಸಾಕು. ಇನ್ನು ಬೇರೆ ಬೇರೆ ಕಾಲೇಜುಗಳಿಗೆ ಹೋಗ್ತೀರ, ಯಾಕಂತಂದರೆ ಮಾಸ್ಟರ್ ಡಿಗ್ರಿಗೆ ಹೋಗ್ಬೋದು, ಕೆಲವರು ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದುಕೊಂಡು ಸರ್ಕಾರಿ ಕೆಲಸಗಳಿಗೆ ಹೋಗ್ತೀರ. ನಿಮ್ಮ ಒಂದು ಜೀವನವನ್ನು ನಿರೂಪಿಸ್ಕೊಳ್ಳೋದಕ್ಕೆ ಈ ಪದವಿ ಎಲ್ಲ ಓದಿದ್ರು ಏನು ಓದಿದ್ದಾರೆ ಅಂತ ಕೇಳ್ತಾರೆ. ಆ ಓದಿರುವಂಥದ್ದಂದ್ರೆ ಒಂದು ಡಿಗ್ರಿ ಅಂತಂತಂದರೆ ನಿಮ್ಮ ಒಂದು ಜೀವನದಲ್ಲಿ ಅದೇ ಒಂದು ಆಧಾರ ಸ್ತಂಭ. ನಿಮ್ಮನ್ನು ಈ ಮಟ್ಟಕ್ಕೆ ಓದಿಸಿದಂಥ ತಂದೆ ತಾಯಿಗಳಿಗೆ, ನಿಮಗೆ ಪಾಠ ಮಾಡಿದಂಥ ಶಿಕ್ಷಕರಿಗೆ ಹಾಗೂ ನೀವು ಓದಿದಂಥ ವಿದ್ಯಾಸಂಸ್ಥೆಗೆ ನೀವು ಕೃತಜ್ಞತೆಗಳನ್ನ ಎಷ್ಟು ಸಲ್ಲಿಸಿದ್ರು ಸಾಕಾಗಲ್ಲ. ಕಾರಣ ಅಂದರೆ ನಿಮ್ಮ ಜೀವನವನ್ನು ರೂಪಿಸೋದಕ್ಕೆ ದಾರಿ ಮಾಡಿಕೊಟ್ಟಿದ್ದೇ ಇದು. ಮೊದಲಿಗೆ ಮನೆ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ನಂತರದಲ್ಲಿ ನೀವು ಶಾಲೆಗೆ ಸೇರಿಕೊಂಡ್ರೆ ನಿಮ್ಮ ವಿದ್ಯಾಸಂಸ್ಥೆನೇ ನಿಮಗೆ ಪಾಠಶಾಲೆ, ನಿಮಗೆ ಪಾಠ ಮಾಡುವಂಥ ಶಿಕ್ಷಕರಿಗೆ ಗುರುಗಳು. ಮೊದಲಿಗೆ ಗುರುಗಳಿಗೆ ನೀವು ವ್ಯಾಸಂಗ ಮಾಡಿದ ವಿದ್ಯಾಸಂಸ್ಥೆಗೆ ಒಂದು ಒಳ್ಳೆ ಘನತೆ ಗೌರವ ಕೊಟ್ಟಂತಾಗ್ತದೆ. ಆ ಕಾರಣದಿಂದ ನೀವು ಇಲ್ಲಿಂದ ವ್ಯಾಸಂಗ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಯಲಿ, ಹಾಗೆ ನಿಮ್ಗೆ ಒಳ್ಳೆಯ ಸುಖವಾದ ಜೀವನ ಸಿಗಲಿ ಅಂತ ಭಗವಂತ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳಿಗೆ ದಾರಿ ಮಾಡಿಕೊಡ್ಲಿ ಅಂತ ಹೇಳಿ ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ಒಂದು 2 ಮಾತಾಡ
ಶಿಕ್ಷಣದಿಂದ ಪಡೆದ ಜ್ಞಾನ ಮತ್ತು ಕೌಶಲ್ಯವನ್ನು ಸಮಾಜದ ಹಾಗೂ ಅಭಿವೃದ್ಧಿಗಾಗಿ ಪಡಿಸಿಕೊಳ್ಳುವುದಾಗಿ ಗಂಭೀರವಾಗಿ ಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ವೈಯಕ್ತಿಕ ಗೌರವಿಸಿ ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತೇವೆ. ನಮ್ಮ ಶಿಕ್ಷಣ ಪ್ರತಿಜ್ಞೆ ಮಾಡುತ್ತಿದ್ದೇವೆ. We shall use the knowledge and education gained for honesty, integrity, and moral values in our personal and respect for humanity. We shall always strive to bring honor to our institution. ಈಗಾಗಲೇ ನಿಮ್ಮೆಲ್ಲರಿಗೂ ಪರಿಚಿತರಾಗಿದ್ದಾರೆ. ನಮ್ಮ ತಾಲೂಕಿನವರೇ ನ್ಯಾಯವಾದಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 25 ವರ್ಷಗಳು ಅವರೇ ಹೇಳಿದಂತೆ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ನಾನು ಒಂದು ಸಮಾರಂಭದಲ್ಲಿ ನಾನು ಬರಬೇಕು ತಾವು ಅಂತ ಕೇಳಿಕೊಂಡಾಗ ಅದು ನನ್ನ ಭಾಗ್ಯ, ಖಂಡಿತ ಬರ್ತೀನಿ, ಆ ಸಮಾರಂಭದಲ್ಲಿ ನಾನು ಬಂದು ನಡೆಸ್ಕೊಡ್ತೀನಿ ಸಮಾರಂಭನ ಅಂತೇಳಿ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ಸಮಾರಂಭಕ್ಕೆ ಆಗಮಿಸುವಂತಹ ನಮ್ಮ ಸನ್ಮಾನ್ಯ ಶ್ರೀ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಜಿ ಎಂ ಶ್ರೀನಿವಾಸನವರೇ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಅಂದರೆ ಕನ್ನಡದಲ್ಲಿ ಉಪ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿದಂತಹ ನಮ್ಮ ತಾಲೂಕಿನವರಾದಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿ ಆಗಿದ್ದಂತಹ ಸನ್ಮಾನ್ಯ ಶ್ರೀ ಅಮರನಾರಾಯಣ ಸರ್ ಅವರೇ ಹಾಗೂ ನಮ್ಮ ಆಡಳಿತ ಮಂಡಳಿಯ ಖಜಾಂಚಿಗಳಾದಂತಹ ಗಂಗಾ ಸರ್ ಅವರು, ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಸಂಸ್ಥೆಗೆ ಈಗಾಗಲೇ ಮಳೆ ಬರುವ ವಾತಾವರಣ ಕಾಣ್ತಾ ಇದೆ, ಬೇರೆ ನಿಲ್ಲಿಸ್ತೀನಿ 2 ನಿಮಿಷದಲ್ಲಿ. ಈ ಸಂಸ್ಥೆಗೆ ಫಸ್ಟ್ ಟೈಮ್ ಈ ರೀತಿ ಪದವಿ ಪ್ರಮಾಣ ಪತ್ರದ ಕಾರ್ಯಕ್ರಮ ಮತ್ತೆ ನೀವು ಫಸ್ಟ್ ಟೈಮು ಈ ಒಂದು ಸಮಾರಂಭದಲ್ಲಿ ಪದವಿ ಪ್ರಮಾಣ ತಗೊಂತಕ್ಕಂಥ ವಿದ್ಯಾರ್ಥಿಗಳು. ಬಹುಶಃ ನೀವು ಈ ಒಂದು ಕಾರ್ಯಕ್ರಮ ಕಡೆಯದಿರಬೇಕು. ನಿಮಗೆ ನೀವು ಹೆಜ್ಜೆ ಗೊತ್ತುಗಳು ಮಾತ್ರ ಬಿಟ್ಟು ಹೋಗ್ತೀರಿ, ನೆನಪುಗಳು ತಗೊಂಡು ಹೋಗ್ತಿದ್ದೀರಿ. ಇವತ್ತೇನು ನಡೆದಿದೆ ಮತ್ತೆ ನೀವು ವಿಶ್ವಾಸ ವ್ಯಾಸಂಗ ಮಾಡ್ತಕ್ಕಂಥ ನೆನಪುಗಳನ್ನ ಮಾತ್ರ ನೀವು ತಗೊಂಡು ಹೋಗ್ತೀರಿ. ನೆನಪುಗಳು ಸದಾ ನಿಮ್ಮ ಜೊತೆಗೆ ಇರಲಿ. ನಿಮ್ಮ ಹೆಜ್ಜೆ ಗೊತ್ತುಗಳನ್ನ ನಮ್ಮ ಸಂಸ್ಥೆ ಸದಾ ನಾವು ನೆನಪಲ್ಲಿ ಇಟ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ದಾರೆ. ಮುಖ್ಯೋಪಾಧ್ಯಾಯರಿಗೆ ಹೇಳಿದೆ ನಾನು, ಅವರು ಇರಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು, ನೀವು ಏನು ಪದವಿ ಪ್ರಮಾಣ ಪತ್ರ ತಗೊಂತೀರಿ ಅವ್ರ ಮುನ್ಸಲ ಅದು ಬರಬೇಕು. ನಾವು ಓದಬೇಕು ಉತ್ತಮವಾಗಿ, ನಾವು ಈ ವೇದಿಕೆಯಲ್ಲಿ ಇಂಥ ಒಂದು ಪ್ರಮಾಣ ಪತ್ರ ತಗೊಳ್ಬೇಕು, ಉತ್ತಮ ವಿದ್ಯಾರ್ಥಿಗಳಾಗಬೇಕು, ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಅವ್ರು ಬರಲಿ ನಿಮ್ಮಿಂದ ಅಂತೇಳಿ ಅವರು ನಾವು ವೇದಿಕೆ ಹೇಳಿದ್ವಿ. ಅವರು ನೋಡಿ ಅವ್ರ ಮುನ್ಸಲಲ್ಲ ಅನಾಮತವಾಗಿ ಮನಸ್ಸಲ್ಲಿ ಬೇರೊಳ್ಬೇಕು. ಏನಾಗಲಿ ನಾವು ಕೂಡ ಒಂದು ಪದವಿಯನ್ನು ಪಡ್ಕೋಬೇಕಂತೇಳಿ. ಪದವಿ ಪಡ್ಕೊಂಡ ತಕ್ಷಣ ನೀವು ಜೀವನದಲ್ಲಿ ಸಕ್ಸಸ್ ಆಗಿದೆ ಅಂತ ಅರ್ಥ ಅಲ್ಲ. ನೀವು ಉನ್ನತ ವ್ಯಾಸಂಗ ಮಾಡಬೇಕು. ನಮ್ಮ ನ್ಯಾಯಾಧೀಶರು ಶ್ರೀನಿವಾಸ ಸರ್ ಹೇಳಿದಂಗೆ ಅವ್ರು ಹೇಳಿದ್ರು, ಒಬ್ಬರು ನ್ಯಾಯಾಧೀಶರಾಗಬೇಕು, ನೀವೆಲ್ಲ ನ್ಯಾಯಾಧೀಶರಾಗಬೇಕು. ನಾನು ಹೇಳ್ತಿದ್ದೀನಿ ಅವ್ರ ಪರವಾಗಿ, ನೀವೆಲ್ಲರೂ ನ್ಯಾಯಾಧೀಶರಾಗಬೇಕು. ಆವಾಗ ಅವ್ರು ಸಂತೋಷ ಪಡ್ತಾರೆ. ನಿಮ್ಮಲ್ಲಿ ಒಂದಷ್ಟು ಯಾರು ನ್ಯಾಯಾಧೀಶರಾದರೆ ಖಂಡಿತವಾಗಲೂ ಈ ವೇದಿಕೆ ಮೇಲೆ ನಿಮ್ಮನ್ನು ತೋರಿಸಿ ನಂತರ ಮಕ್ಕಳಿಗೆ ನಾವು ನಿಮ್ಮ ಕಡೆ ಮೇಲೆ ಕೊಡಿಸ್ತೀವಿ ಪದವಿ ಪ್ರಮಾಣ ಪತ್ರ. ಅದನ್ನು ನೀವು ಸಾಧಿಸಬೇಕು. ಇಂಥ ವೇದಿಕೆ ನಿಮ್ಗೆ ಸಿಗಬೇಕು ಜೀವನದಲ್ಲಿ. ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಏನು ಅವಾಗಲೇ ಹೇಳಿದಂಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಪ್ರಾಮಾಣಿಕತೆ ಇವೆಲ್ಲವನ್ನು ಅಳವಡಿಸ್ಕೊಬೇಕು. ಇಲ್ಲಾಂದರೆ ನೀವು ಪದವಿ ಪಡ್ಕೊಂಡದ್ದು ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಆ ಥರ ಒಂದು ಜೀವನದ ಮೌಲ್ಯಗಳನ್ನು, ಉತ್ತಮದ ಮೌಲ್ಯಗಳನ್ನು ನೀವು ಅಳವಡಿಸ್ಕೊಂಡೇ ಇಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಏನು ಪ್ರಯೋಜನಕ್ಕೆ ಬಂದಿಲ್ಲ.
ಅಥವಾ ನಾನೊಬ್ಬ ಪದವೀಧರ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ಎಲ್ಲೂ ಕೂಡ ಜೀವನದಲ್ಲಿ ತಪ್ಪು ಮಾಡಬಾರ್ದು. ಕೆಟ್ಟ ಹವ್ಯಾಸಗಳನ್ನು ಜೀವನದಿಂದ ದೂರ ಇರಬೇಕು. ಮದ್ಯಪಾನ ಆಗಲಿ, ಧೂಮಪಾನ ಆಗಲಿ, ಇವೆಲ್ಲದರಿಂದ ದೂರ ಇರಬೇಕು. ಇವೆಲ್ಲ ದೂರದಾಗ ಮಾತ್ರ ನಿಮ್ಮ ಸಮಾಜದಲ್ಲಿ ಗೌರವ ಸಿಗ್ತದೆ. ಮತ್ತು ಜೀವನನ ಇವತ್ತು ಭಾಳ ಕಾಂಪಿಟೇಷನ್ ಇದೆ. ಜೀವನನ ಯಾವ ರೀತಿ ನೀವು ಯಾವುದು ಸಬ್ಜೆಕ್ಟ್ ವ್ಯಾಸಂಗ ಮಾಡಬೇಕು ಅದನ್ನು ತೀರ್ಮಾನ ಮಾಡಿಕೊಂಡು ನೀವು ಮುಂದುವರಿಬೇಕು. ಇದೇ ಶ್ರದ್ಧೆ ಬಗ್ಗೆ ಇಟ್ಕೊಂಡು ನೀವು ಮುಂದುವರಿರಿ. ಸಂಸ್ಥೆ ಸದಾ ನೆನಪಿರಲಿ ನಿಮಗೆ. ನೀವು ಭಾಳ ಜೀವನದಲ್ಲಿ ಚೆನ್ನಾಗಾದಾಗ ಈ ಸಂಸ್ಥೆಗೆ ನೀವು ಸೇವಾ ಸಹಾಯ ಮಾಡ್ತಕ್ಕಂಥದ್ದು ಮರಿಬೇಡಿ. ಅದಂದರೆ ಎಲ್ಲರೂ ಸೇವಾ ಸಹಾಯದಿಂದ ಈ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಬೆಳೆದಿರೋದು. ಹಾಗಾಗಿ ನಿಮ್ಮ ಸೇವೆ ಮತ್ತು ಸಹಾಯ ಈ ಸಂಸ್ಥೆಗೆ ಮುಂದೆ ನಿಮ್ಮಿಂದ ಸಿಗಲಿ ಅಂತ ಆರೈಸ್ತಾ, ಅಭಿಮಾನದಿಂದ ನಿಮ್ಗೆ ಹೇಳ್ತಾ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾದ ಸುದಿನ ಇವತ್ತು. ಯಾಕಂದರೆ ಸಂಸ್ಥೆ ಪ್ರಾರಂಭವಾಗಿದ್ದರಿಂದ ಹಿಡಿದು ಫಸ್ಟ್ ಟೈಮು ಇವತ್ತು ಪದವಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಮತ್ತು ಬೀಳ್ಕೊಡುಗೆ ಸಮಾರಂಭ ಎರಡನ್ನೂ ಕೂಡ ನಮ್ಮ ಆಡಳಿತ ಮಂಡಳಿ ಹಮ್ಮಿಕೊಂಡು ಅವ್ರಿಗೆ ಬೀಳ್ಕೊಡುಗೆ ಮತ್ತು ಪದವಿ ಪ್ರಮಾಣ ಪತ್ರ ಕೊಟ್ಟು ಗೌರವಿಸ್ತಕ್ಕಂಥ ಒಂದು ಸುದಿನ ಇವತ್ತು ನಮ್ಮ ಪಾಲಿಗೆ ಬಂದಂಥ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಮತ್ತು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ನಾವು ಅವರು ಏನು ಕನಸುಗಳು ಕಟ್ಕೊಂಡಿದ್ದಾರೆ, ಅವ್ರ ತಂದೆ ತಾಯಿಗಳು ಏನು ಆಶಾ ಭಾವನೆ ಏನಿದೆ, ಅವರು ಒಳ್ಳೆಯ ಭವಿಷ್ಯ ರೂಪುಗೊಳ್ಳಿ, ಅವರ ಜೀವನ ಸುಂದರವಾಗಿ ರೂಪುಗೊಳ್ಳಿ ಅಂತೇಳಿ ನಾವು ಅವ್ರಿಗೆ ಶುಭ ಕೋರೋದಕ್ಕೆ ಸಿಗದಂಥ ಸುದಿನ. ಇಂಥ ಒಂದು ಸಂದರ್ಭ ನಿಜವಾಗ್ಲೂ ಕೂಡ ಈ ಸಂಸ್ಥೆಯಲ್ಲಿ ನಾವು ಅದನ್ನು ಮರೆಯೋಕ್ಕಾಗಲ್ಲ. ಅದಕ್ಕೆ ನಾವು ವಿದ್ಯಾರ್ಥಿಗಳು ಹೇಳಿದ್ವಿ, ಇದು ನಿಮ್ಮ ಕಡೆ ಕಾರ್ಯಕ್ರಮ, ನಿಮ್ಮ ಹೆಜ್ಜೆ ಗುರುತುಗಳು, ಕಡೆ ಹೆಜ್ಜೆ ಗುರುತುಗಳಿವು, ನೆನಪಿನ ಮಾತ್ರ ನೀವು ತಗೊಂಡು ಹೋಗ್ತಿದ್ದೀರಿ, ನೀವು ಭವಿಷ್ಯ ಸುಂದರವಾಗಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸಿ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಇದು ಖಂಡಿತವಾಗಲೂ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಕಾಲೇಜು ಸ್ಕೂಲು ಪ್ರಾರಂಭ ಆದಾಗಿಂದ ಈಗಲ 68ರಿಂದ ಪ್ರಾರಂಭ ಆಗಿರೋದು. ಇಲ್ಲಿವರೆಗೂ ಕೂಡ 68 ಅಂದರೆ 50-55 ವರ್ಷ ಮೇಲಾಗಿದೆ. ಆದರೆ ಇಂಥ ಕಾರ್ಯಕ್ರಮ ಇದೇ ಮೊದಲು ಮಾಡ್ತಾ ಇರ್ತಕ್ಕಂಥ ಕಾಲೇಜ್ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅತಿಥಿಗಳನ್ನ ಕರೆಸಿ ಅವ್ರಿಗೆ ಏನು ದೊಡ್ಡ ದೊಡ್ಡ ಕಾಲೇಜ್ ಒಳಗೆ ಏನೇನು ಮಾಡ್ತಾಯಿದ್ರು ಅವ್ರಿಗೆ ಒಂದು ಸರ್ಟಿಫಿಕೇಟ್ ಆಗಲಿ, ಅವ್ರಿಗೆ ಗೌನ್ ಹಾಕಿ ಅವ್ರಿಗೆ ಯಾವ ರೀತಿ ಮಕ್ಕಳಿಗೆ ಮುಂದೆ ಹೋಗೋದಕ್ಕೆ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ತಾ ಇದ್ವಿ, ಅದೇ ರೀತಿಯಾಗಿ ಆ ದೊಡ್ಡ ದೊಡ್ಡ ಕಾಲೇಜ್ ಒಳಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟು ಮಾಡ್ತಾರೆ ಅದನ್ನೇ ನಾವು ಕೂಡ ಇವತ್ತು ಆ ಮಕ್ಕಳಿಗೆ ಮುಂದೆ ಹೋಗ್ಬೇಕಾದ್ರೆ ಅವ್ರಿಗೆ ಅನುಕೂಲ ಆಗಲಿ. ಆಮೇಲೆ ಇವತ್ತು ಎಲ್ಲರೂ ಒಂದು ಕಡೆ ಸೇರಿದ್ದಾರೆ. ಮತ್ತು ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಕ್ಕಿ ಗೂಡಿಯಿಂದ ಅಕ್ಕಿಗಳು ಹೊರಟಂಗೆ ಇವರೆಲ್ಲರೂ ಬೇರೆ ಬೇರೆ ಕಡೆ ಹೊರಟೋಗ್ತಾರೆ. ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿ ಕಾರ್ಯಕ್ರಮ ರೂಪಿಸುವಂಥ ನಮ್ಮ ಧನರಾಜ್ ಅವರು, ಶಾಂತಕುಮಾರು, ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅವರು, ಮತ್ತು ಇಲ್ಲಿ ಟೀಚರ್ಸು, ಲೆಕ್ಚರರ್ಸು, ಪ್ರಿನ್ಸಿಪಲ್ ಎಲ್ಲರೂ ಕೂಡ ಈ ಸಂದರ್ಭದೊಳಗೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನು ಈ ಸಂದರ್ಭದೊಳಗೆ ಧನ್ಯವಾದಗಳು ಹೇಳಿ, ಇವತ್ತು ಅವರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಈ ಥರ ಸಂದರ್ಭ ನಾನು ಧರ್ಮಸಂದ್ರದೊಳಗೆ ಇದೇ ಫಸ್ಟು ನೋಡ್ತಾ ಇರೋದು. ಯಾವತ್ತು ನಾನೆಲ್ಲ ಬೇರೆ ಹೊರಗಡೆ ಕಾಲೇಜುಗಳಾಗಿ ನೋಡ್ತಾ ಇದ್ದೆ, ಆದರೆ ಧರ್ಮಸಂದ್ರದೊಳಗೆ ಈ ರೀತಿ ನೋಡ್ತಾ ಇರೋದು ಇದು ಮೊದಲನೇದಾಗಿ. ಇದೇ ರೀತಿ ಮುಂದೆ ಎಲ್ಲ ಸ್ಕೂಲ್ನಾಗೂ ಎಲ್ಲ ಕಾಲೇಜುಗಳಿಗೂ ನಡೀಲಿ ಅಂತ ಹೇಳ್ತಾ ಒಂದು ಒಳ್ಳೆಯ ಸಂದರ್ಭಕ್ಕೆ ಎಲ್ಲರಿಗೂ ಶುಭ ಹಾರೈಸೋಣ. ಇವತ್ತು ಇಲ್ಲೆಲ್ಲ ನೆರೆದಿರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಮುಂದೆ ಅವ್ರ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾ 1974-75ನೇ ಸಾಲಿನಲ್ಲಿ SLC ಪಾಸಾಗಿದ್ದೆ. ಆಗ ಈ ಥರ ಲೆವೆಲ್ ಇರಲಿಲ್ಲ. ಇವಾಗೆಲ್ಲ ಅಭಿವೃದ್ಧಿಪಡಿಸಿ ನಮ್ಮ ಸಂಸ್ಥೆಯವರು ನಮ್ಮ ಕಮಿಟಿಯವರೆಲ್ಲ ಸೇರಿ ಇಷ್ಟು ಮಾತ್ರ ಇಂಪ್ರೂವ್ ಮಾಡಿ ಈ ಥರ ಗ್ರ್ಯಾಜುಯೇಟ್ ಇದು ಮೊದಲೇ ಸಾರಿ ಇದೇ ಮಾಡಿರೋದು. ಇದೇ ಥರ ಎಲ್ಲರೂ ಕಾಲೇಜುಗಳಲ್ಲೂ ಎಲ್ಲ ಇದರಲ್ಲೂ ಮಾಡಲಿ ಅಂದ್ಬಿಟ್ಟು ನಾನು ಆಶಿಸುತ್ತೇನೆ. ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ
BCom ಪದವಿ ಕಾಲೇಜು ಪ್ರಾರಂಭ ಆಗಿದ್ದು 1997ರಲ್ಲಿ 97ರಲ್ಲಿ ಪುನಾದಿ ಹಾಕಿ 2017ರಲ್ಲಿ ಅದು ಸಿಕ್ಕಿದೆ ಯೂನಿವರ್ಸಿಟಿಯಿಂದ. ಆದರೆ ಪ್ರಪ್ರಥಮ ಬಾರಿಗೆ ಈ ವರ್ಷ ನಮ್ಮ ಅಂತಿಮ ವರ್ಷದ BCom ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಗಳು ಎಲ್ಲ ಸಹಕಾರ ಕೊಟ್ಟು ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ರಿಟೈರ್ಡ್ ಜಡ್ಜ್ ಆದಂಥವರು ಸೀನಪ್ಪ ಸರ್ ಅಂತ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಪಾಲ್ಗೊಂಡು ಮಕ್ಕಳಿಗೆ ಹಿತವಚನಗಳನ್ನು ನುಡಿದಿರುತ್ತಾರೆ. ಮತ್ತು DYSP ಸರ್ ಅಮರನಾರಾಯಣ ಸರ್ ಅವರು ಕೂಡ ಬಂದು ಮಕ್ಕಳಿಗೆ ಹಿತವಚನಗಳನ್ನು ನುಡಿದಿರ್ತಾರೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶಾಂತಕುಮಾರ್ ಸರ್ ಅವರು, ಖಜಾಂಚಿಗಳಾದ ಧನರಾಜ್ ಸರ್ ಅವರು, 93-94ನೇ ಸಾಲಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಬಾಬು ಸರ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟು